ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲೇದಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಜಾಬ್ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು 60 ನಿಮಿಷ ಅಂತಂದ್ರೆ 1 ಅವರ್ ಇಲ್ಲಿ ನೀವು ವರ್ಕನ್ನು ಮಾಡಿದ್ರೆ ನಿಮ್ಗೆ ಇಲ್ಲಿ 900 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ. ಬಟ್ ಇದು ಬಂದ್ಬಿಟ್ಟು ಯಾವುದೇ ರೀತಿ ಸ್ಪ್ಯಾಮ್ ಅಲ್ಲ. ಸೊ ಗೌರ್ಮೆಂಟ್ ಅಥೋರೈಸ್ ಆಗಿರುವಂತಹ ಒಂದು ಜಾಬ್. ಸೊ ತುಂಬಾ ಜನ ಇಲ್ಲಿ ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಇದ್ರ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ತುಂಬಾ ಜನ ಇಲ್ಲಿ ವರ್ಕ್ ಫ್ರಮ್ ಜಾಬ್ ನ ಬಗ್ಗೆ ಕೇಳ್ತಾ ಇದ್ರು ಅಂಡ್ ಪಾರ್ಟ್ ಟೈಮ್ ಜಾಬ್ ನ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು. ಸೊ ಅವರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ. ಅಂಡ್ ಇಲ್ಲಿ ನಿಮಗೆ 1 ಅವರ್ ವರ್ಕ್ ಅನ್ನ ಮಾಡಿದ್ರೆ ಇಲ್ಲಿ ನಿಮಗೆ 900 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ನಿಮಗೆ 1 ಡೇ ಫುಲ್ ವರ್ಕ್ ಏನ್ ಮಾಡೋದು ಇರೋದಿಲ್ಲ. ಜಸ್ಟ್ 1 ಅವರ್ 2 ಅವರ್ ಮ್ಯಾಕ್ಸಿಮಮ್ ಅಂದ್ರೆ ಸೊ 3 ಅವರ್ ಇಲ್ಲಿ ವರ್ಕ್ ಮಾಡೋದು ಇರುತ್ತೆ. ಅಂಡ್ ಇಲ್ಲಿ ನೀವು ಎಷ್ಟು ಅವರ್ ವರ್ಕ್ ಮಾಡ್ತಿರೋ ಸೊ ಆ ಬೇಸ್ ಮೇಲೆ ಇಲ್ಲಿ ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಜಾಬ್ ನ ಬಗ್ಗೆ ಇದೀಗ ಹೇಳೋದಾದ್ರೆ ಸ್ಪೀಚ್ ರೆಕಾರ್ಡಿಂಗ್ ಇರುತ್ತೆ. ಸೊ ನಿಮ್ಮ ಒಂದು ಮಾತನ್ನ ಇಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಅವರಿಗೆ ಇಲ್ಲಿ ಸೆಂಡ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಏನೇನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ಸೊ ನಿಮ್ಮೊಂದು ಗೂಗಲ್ ನ ಸರ್ಚ್ ಇಂಜಿನ್ ಓಪನ್ ಅನ್ನ ಮಾಡ್ಕೊಡ್ಬೇಕಾಗತ್ತೆ. ಸೊ ಓಪನ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಮೇಲ್ಗಡೆ ಸರ್ಚ್ ಇಂಜಿನ್ ನಲ್ಲಿ ಸೊ ಈ ತರ ಕರೆಕ್ಟ್ ಆಗಿ ನೀವು ಟೈಪ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. RESPIN ಅಂತ ನೀವು ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡ್ಕೊಂಡು ಸೊ ನೀವು ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಒಂದು ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಈ ರೀತಿ ನಿಮ್ಗೆ ಶೋ ಆಗುತ್ತೆ. ಸೊ ಇವಾಗ ನಾವಿಲ್ಲಿ ನಮ್ಮೊಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ನಮಗೆ ಶೋ ಆಗುತ್ತೋ ಅದೇ ರೀತಿ ನಮಗೆ ಶೋ ಆಗೋ ತರ ಇವಾಗ ನಾವು ಮೊಬೈಲ್ ನಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೇಲ್ಗಡೆ ನಿಮ್ಗೆ ನೋಡ್ತಾ ಇರಬಹುದು 3 ಡಾಟ್ ಇದೆ. ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ಕೊಳ್ತೀನಿ. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡು ಜಸ್ಟ್ ಸ್ಕ್ರೋಲ್ ಮಾಡಿ. ಸೊ ಅಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಥವಾ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಇವಾಗ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮ್ಗೆ ಇದೀಗ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಶೋ ಆಗುತ್ತೆ. ಸೊ ನಿಮ್ಮ ಒಂದು ಸಿಸ್ಟಮ್ ನಲ್ಲಿ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ಇವಾಗ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಸೊ ಜಸ್ಟ್ ಇವಾಗ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಓಪನಿಂಗ್ಸ್ ಅಂತ ಇದೆ. ಸೊ ಓಪನಿಂಗ್ಸ್ ಪಕ್ಕದಲ್ಲಿ ನಿಮ್ಗೆ ವ್ಯೂ ಆಲ್ ಅಂತ ಇದೆ. ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಜನರಲ್ ಓಪನಿಂಗ್ಸ್ ಅಂತ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ತುಂಬಾ ರೀತಿ ಜಾಬ್ಸ್ ಇದೆ. ಸೊ ಅದೆಲ್ಲ ಬಂದ್ಬಿಟ್ಟು ಇದೀಗ ಕರೆಂಟ್ಲಿ ನಾಟ್ ಹೈರ್ಡ್ ಅಂತ ಇದೆ. ಸೊ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಸ್ಪೀಚ್ ರೆಕಾರ್ಡಿಂಗ್ ಅಂತ ಇದೆ. ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ನಿಮ್ಗೆ ಒಂದು PDF ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಹೇಳ್ತಾರೆ. ಸೊ ಆ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಓಪನ್ ಅನ್ನ ಮಾಡ್ಕೊಂಡಿದ ನಂತರ ನಿಮ್ಗೆ ಈ ರೀತಿ ನಿಮ್ಗೆ ಶೋ ಆಗುತ್ತೆ. ಸೊ ನೋಡ್ತಾ ಇರಬಹುದು ಮೇಲ್ಗಡೆ ಸ್ಪೀಕ್ ರೆಕಗ್ನಿಷನ್ ಇನ್ ಅಗ್ರಿಕಲ್ಚರ್ ಅಂಡ್ ಫೈನಾನ್ಸ್ ಫಾರ್ ದಿ ಪುವರ್ ಇನ್ ಇಂಡಿಯಾ ಅಂತ ಇದೆ. ಅಂಡ್ ಇಲ್ಲಿ ಇದೀಗ ರೈತರಿಗೆ ಅಂಡ್ ಕೃಷಿಕರಿಗೆ ಹೆಲ್ಪ್ ಆಗುವಂತಹ ಒಂದು ರೀಸನ್ ಇಂದಾಗಿ ಈ ಒಂದು AI ಟೂಲ್ ಅನ್ನ ಇದೀಗ ರೆಡಿ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಯಾರು ಕೃಷಿಕರು ಅಥವಾ ರೈತರು ಯಾರು ಇರ್ತಾರೋ ಸೊ ಅವರ ಒಂದು ಸಮಸ್ಯೆಗಳನ್ನ ಏನಿರುತ್ತೆ ಸೊ ಅದನ್ನ ಅವರು ರೆಕಾರ್ಡ್ ಮಾಡ್ಬಿಟ್ಟು ಅವರಿಗೆ ಒಂದು ಕ್ವಶನ್ ಅನ್ನ ಮಾಡಿದ್ರೆ ಇಲ್ಲಿ ಆನ್ಸರ್ ನ ರೂಪದಲ್ಲಿ ಇಲ್ಲಿ ರೆಕಾರ್ಡಿಂಗ್ ನ ಮುಖಾಂತರವೇ ಇಲ್ಲಿ ಅವರಿಗೆ ಆನ್ಸರ್ ಕೂಡ ಇಲ್ಲಿ ಸಿಗುತ್ತೆ. ಸೊ ತುಂಬಾನೇ ಸಿಂಪಲ್ ಆಗಿ ಈ ಒಂದು ಆನ್ಸರ್ ಅನ್ನ ಅವರು ಕೂಡ ಇಲ್ಲಿ ಪಡೆದುಕೊಳ್ಬಹುದು. ಸೊ ಈ ಒಂದು ರೀಸನ್ ಗಾಗಿ ಈ ಒಂದು AI ಟೂಲ್ ಅಥವಾ ಈ ಒಂದು ವೆಬ್ಸೈಟ್ ಅನ್ನ ಇದೀಗ ರೆಡಿ ಮಾಡಿದ್ದಾರೆ. ಸೊ ಮೊದಲೇದಾಗಿ ಇದೀಗ ಜಾಬ್ ಅನ್ನು ಕೂಡ ಕರೆದಿದ್ದಾರೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಜಾಬ್ ಪ್ರೊಫೈಲ್ ನೇಮ್ ಅಂತ ಇದೆ. ಸ್ಪೀಚ್ ರೆಕಾರ್ಡಿಂಗ್ ಇನ್ ಯುವರ್ ಲೋಕಲ್ ಡಿಲೆಕ್ಟ್ ಅಂತ ಇದೆ. ಸೊ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಸೊ ಅದರ ಮುಖಾಂತರವೇ ನೀವು ಇಲ್ಲಿ ಮಾತನಾಡಿ ಅದನ್ನ ರೆಕಾರ್ಡ್ ಮಾಡಿ ಇಲ್ಲಿ ನೀವು ಸೆಂಡ್ ಅನ್ನ ಮಾಡೋದಂತ ಒಂದು ಜಾಬ್ ಇರುತ್ತೆ. ಸೊ ಇದಕ್ಕೆ ಕೆಲವೊಂದು ಸ್ಕಿಲ್ಸ್ಗಳು ಕೂಡ ಇದೆ. ಸೊ ಏನೇನು ಅಂತ ಇದೀಗ ಮೊದಲೇದಾಗಿ ಹೇಳ್ತೀನಿ. ಸೊ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಅನ್ನ ಮಾಡಿ ಇಡ್ತೀರೋ ಸೊ ಅದನ್ನ ನಿಮಗೆ ಕರೆಕ್ಟ್ ಆಗಿ ಓದ್ಲಿಕ್ಕೆ ಅಂಡ್ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಇಲ್ಲಿ ಬಂದ್ರೆ ಓಕೆ. ಸೊ ಈ ಒಂದು ಸ್ಕಿಲ್ ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೊ ಆಲ್ಮೋಸ್ಟ್ ಎಲ್ಲರ ಕೂಡ ಇರುತ್ತೆ. ಸೊ ಅವರ ಒಂದು ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಈ ಒಂದು ವರ್ಕ್ ಮಾಡುವಂತ ಒಂದು ರೀಸನ್ ಇಂದಾಗಿ ಸೊ ಯಾವ ಲ್ಯಾಂಗ್ವೇಜ್ ಅನ್ನು ಕೂಡ ಅವರು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಈ ಒಂದು ಜಾಬ್ ಅನ್ನ ಇಲ್ಲಿ ಅವರು ಮಾಡ್ಕೊಳ್ಬಹುದು. ಅಂಡ್ ಅದಾದಂದ್ರೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು 2ನೇ ಸ್ಕಿಲ್ ಬಂದ್ಬಿಟ್ಟು ಸೊ ನಿಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್ ನಲ್ಲಿ ಸೊ ನಿಮ್ಮ ಒಂದು ಡಿಗ್ರಿ ಯಾವ್ದಾದ್ರು ಒಂದು ಡಿಗ್ರಿ ಕೋರ್ಸ್ ಕೂಡ ಇಲ್ಲಿ ಇರಬೇಕಾಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ಕಂಪಲ್ಸರಿ ಏನಿಲ್ಲ, ಜಸ್ಟ್ ಹಾಕಿದ್ದಾರೆ. ಅಂಡ್ ಇದು ನಿಮ್ಮ ಹತ್ರ ಇತ್ತು ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಪ್ಲಸ್ ಆಗುತ್ತೆ. ಅಂಡ್ ಇದರ ಜೊತೆಗೆ ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಕೂಡ ಇರಲೇಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಕಂಪಲ್ಸರಿ ಆಗಿರುತ್ತೆ. ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಗುಡ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಬೇಕಾಗುತ್ತೆ. ಸೊ ಎಲ್ಲರಲ್ಲೂ ಕೂಡ ಇರುತ್ತೆ. ಸೊ ಸ್ಮಾರ್ಟ್ ಫೋನ್ ಇತ್ತು ಅಂತಂದ್ರೆ ಸೊ ಇನ್ನು ಜಾಬ್ ಲೊಕೇಶನ್ ಯಾವುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಈ ಒಂದು ಜಾಬ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಸೊ ಎಲ್ಲಿ ಕುತ್ಕೊಂಡು ಬೇಕಾದ್ರೂ ಕೂಡ ನೀವು ಈ ಒಂದು ಜಾಬ್ ಅನ್ನ ಇಲ್ಲಿ ಮಾಡಬಹುದು. ಅಂಡ್ ಇದೀಗ ಕ್ವಾಲಿಫಿಕೇಶನ್ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಅಂಡರ್ ಗ್ರಾಜುಯೇಟ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಸೊ ಯಾರು ಬೇಕಾದ್ರೂ ಈ ಒಂದು ಜಾಬ್ಗೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಸೊ 12th ಡಿಗ್ರಿ ಅಂಡ್ ಡಬಲ್ ಡಿಗ್ರಿ ಯಾರು ಇರ್ತಾರೋ ಸೊ ಯಾರು ಬೇಕಾದ್ರೂ ಈ ಒಂದು ಜಾಬ್ಗೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು 2ನೇ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಸೊ ಇಲ್ಲಿ ನೀವು ಫ್ರೆಶರ್ಸ್ ಆಗಿದ್ರು ಕೂಡ ಈ ಒಂದು ಜಾಬ್ಗೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಅಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಕೂಡ ಈ ಒಂದು ಜಾಬ್ಗೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಇಬ್ಬರಿಗೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ರೆಮ್ಯುನರೇಷನ್ ಅಂತಂದ್ರೆ ಸ್ಯಾಲರಿ ಬಗ್ಗೆ ಇದೀಗ ಮಾತನಾಡೋದಾದ್ರೆ ಇಲ್ಲಿ 60 ಮಿನಿಟ್ಸ್ ಅಂತಂದ್ರೆ 1 ಅವರ್ಗೆ ಇಲ್ಲಿ ನಿಮಗೆ 900 ರೂಪೀಸ್ ಆಗಿ ಸಿಗ್ತಾ ಹೋಗುತ್ತೆ.
ಅಂಡ್ ಇದು ಬಂದ್ಬಿಟ್ಟು ಸೊ ಒನ್ ಡೇ ವರ್ಕ್ ಏನು ಇರೋದಿಲ್ಲ, ಜಸ್ಟ್ ನಿಮಗೆ ಇಲ್ಲಿ ಅವರ್ಸ್ ಬೇಸ್ ಮೇಲೆ ಇಲ್ಲಿ ವರ್ಕ್ ಇರುತ್ತೆ. ಸೊ ಆ ಬೇಸ್ ಮೇಲೆ ಇಲ್ಲಿ ನಿಮಗೆ ಅಮೌಂಟ್ ಕೂಡ ಅವರು ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಇವಾಗ ಇಲ್ಲಿ ಕೊನೆಯದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಸೊ ಏನಿರುತ್ತೆ ಜಾಬ್, ಯಾವ ರೀತಿ ಮಾಡಬೇಕು ಅಂತ ಇವಾಗ ಹೇಳ್ತೀನಿ. ಸೊ ಮೊದಲೇದಾಗಿ ನಿಮ್ಗೆ ಇಲ್ಲಿ ಒಂದು ಟಾಪಿಕ್ ನ ಬೇಸ್ ಮೇಲೆ ಒಂದು ಟಾಸ್ಕ್ ಅನ್ನ ಇಲ್ಲಿ ನಿಮ್ಗೆ ಕೊಡ್ತಾರೆ. ಸೊ ಆ ಒಂದು ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ನೀವು ಓದ್ಕೊಂಡು ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡು ಸೊ ಅದ್ರ ಬಗ್ಗೆ ನಿಮ್ಗೆ ಮಾತನಾಡ್ಲಿಕ್ಕೆ ಇಲ್ಲಿ ಬರ್ಬೇಕಾಗತ್ತೆ. ಅಂಡ್ ಇನ್ನು ಎರಡನೇದಾಗಿ ಇಲ್ಲಿ ನಿಮ್ಮ ಒಂದು ಕನ್ವರ್ಸೇಷನ್ ಅಂಡ್ ಟಾಕ್ ಟು ಪೀಪಲ್, ಸೊ ಇದು ಬಂದ್ಬಿಟ್ಟು ಸ್ಮೂತ್ಲಿ ಆಗಿರ್ಬೇಕು. ಸೊ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್, ಫ್ಯಾಮಿಲಿ, ಸೊ ಯಾರ ಜೊತೆ ಆದ್ರೂ ಕೂಡ ನಡೆಯುತ್ತೆ. ಸೊ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀರೋ ಸೊ ಆ ಒಂದು ಲ್ಯಾಂಗ್ವೇಜ್ ಬೇಸ್ ಮೇಲೆ ನಿಮ್ಗೆ ಕರೆಕ್ಟ್ ಆಗಿ ಮಾತನಾಡ್ಲಿಕ್ಕೆ ಇಲ್ಲಿ ಬರ್ಬೇಕಾಗತ್ತೆ. ಅಂಡ್ ಇನ್ನು ಮೂರನೇದಾಗಿ ಇಲ್ಲಿ ನೀವು ಜಾಬ್ಗೆ ಅಪ್ಲೈನ ಮಾಡಿರ್ತೀರೋ ಅದಾದ ನಂತರ ಕೆಲವೊಂದು ಟಾಸ್ಕ್ ಅನ್ನ ಸಣ್ಣ ಪುಟ್ಟ ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಮಾತ್ರ ಸೊ ಈ ಒಂದು ಜಾಬ್ಗೆ ನಿಮ್ಗೆ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಇದು ಬಂದ್ಬಿಟ್ಟು ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಇವಾಗ ನಾನು ಕರ್ನಾಟಕದಲ್ಲಿ ಇದ್ದೀನಿ, ಸೊ ನನಗೆ ಕನ್ನಡ ಬರುತ್ತೆ ಅಂತಂದ್ರೆ ಸೊ ನಾರ್ಮಲಿ ನಾನು ಕನ್ನಡದಲ್ಲಿ ಓದ್ಕೊಂಡು ಸೊ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಸೊ ನನಗೆ ಮಾತನಾಡ್ಲಿಕ್ಕೆ ಬರುತ್ತೆ. ಸೊ ಅದೇ ರೀತಿ ಸೊ ನೀವು ಯಾವ ಒಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿರ್ತೀರೋ ಸೊ ಆ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಗೆ ಇಲ್ಲಿ ವರ್ಕ್ ಅನ್ನು ಕೂಡ ಅವರು ನಿಮ್ಗೆ ಕೊಡ್ತಾರೆ. ಅಂಡ್ ಇದೀಗ ಈ ಒಂದು ಜಾಬ್ಗೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಕ್ಲಿಕ್ ಹಿಯರ್ ಟು ಅಪ್ಲೈ ನೋ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ಒಂದು ಜಾಬ್ಗೆ ಇಲ್ಲಿ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ತುಂಬಾನೇ ಸಿಂಪಲ್ ಆಗಿದೆ ಈ ಒಂದು ಜಾಬ್. ಸೊ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಕೊಂಡು ಕೆಲವೊಂದು ಟಾಸ್ಕ್ ಅನ್ನ ನೀವು ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಕೂಡ ಈ ಒಂದು ಜಾಬ್ ಅನ್ನ ನೀವು ಇಲ್ಲಿ ಪಡ್ಕೊಳ್ಬಹುದು. ಸೊ ಅವರ್ಲಿ ಇಲ್ಲಿ ನಿಮ್ಗೆ 900 ರೂಪೀಸ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಫುಲ್ ಟೈಮ್ ಸಿಗಲ್ಲ, ಸೊ ಜಸ್ಟ್ ನಿಮ್ಗೆ ಇಲ್ಲಿ 1 ಅವರ್ 2 ಅವರ್ ಸೊ ಆ ರೀತಿ ನಿಮ್ಗೆ ಇಲ್ಲಿ ವರ್ಕ್ ಕೊಡ್ತಾರೆ ಡೈಲಿ ಬಂದ್ಬಿಟ್ಟು. ಸೊ ಆ ಬೇಸ್ ಮೇಲೆ ನಿಮ್ಗೆ ಇಲ್ಲಿ ಅಮೌಂಟ್ ಕೂಡ ಹಾಗೆ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಸೊ ಕಾಮೆಂಟ್ ಆಗಿ ತಿಳಿಸಿ. ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಒಂದು ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ, ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.